ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕ ರಾಜಕೀಯದ ಅತ್ಯಂತ ರೋಚಕ ಮತ್ತು ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ದೇವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿದಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಎಲ್ಲವೂ ಕೂಡ ಸರಿಯಿಲ್ಲ. ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಿನ ಶೀತಲ ಸಮರ ಇದೀಗ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಕೇವಲ 2 ವರ್ಷಗಳ ಹಿಂದೆಯೇ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ನಡೆದ ತೀವ್ರ ಪೈಪೋಟಿಯ ನಂತರ ಅಧಿಕಾರದ ಹಂಚಿಕೆಯ ಸೂತ್ರದ ಬಗ್ಗೆ ಹಲವಾರು ಊಹಾಪೋಹಗಳು ಕೇಳಿ ಬಂದಿದ್ವು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಸಿಎಂ, ಅಧಿಕಾರ ಹಂಚಿಕೆಯ ಡೀಲೇ ಆಗಿಲ್ಲ, ನನಗೆ ಶಾಸಕರ ಸಂಪೂರ್ಣ ಬೆಂಬಲವಿದೆ ಅಂತ ನೀಡಿರುವಂತಹ ಸ್ಪಷ್ಟ ಸಂದೇಶ ಪಕ್ಷದೊಳಗಿನ ಅಧಿಕಾರದ ಸಮತೋಲನವನ್ನ ತೀವ್ರವಾಗಿ ಅಲ್ಲಾಡಿಸ್ತಾ ಇದೆ. ಈ ಹೇಳಿಕೆ ಸಹಜವಾಗಿಯೇ ಡಿಕೆ ಶಿವಕುಮಾರ್ ಬಣದಲ್ಲಿ ತೀವ್ರ ಅಸಮಾಧಾನದ ಬೆಂಕಿಯನ್ನ ಹಚ್ಚಿದೆ. ಸಿದ್ದು ಮತ್ತು ಡಿಕೆಶಿ ಇಬ್ಬರು ಘಟಾನುಘಟಿ ನಾಯಕರ ನಡುವಿನ ಅಸಲಿ ನಂಬರ್ ಗೇಮ್ ಈಗ ಶುರುವಾಗಿದೆ. ಯಾರು ಕರ್ನಾಟಕದ ಕಾಂಗ್ರೆಸ್ನ ನೈಜ ಬಾಸ್, ಅಧಿಕಾರದ ಗದ್ದುಗೆಯಲ್ಲಿ ಅಂತಿಮವಾಗಿ ಯಾರ ಕೈ ಮೇಲುಗೈ ಸಾಧಿಸಲಿದೆ, ಈ ಮಹಾಸಮರದಲ್ಲಿ ಯಾವ ಶಾಸಕ ಯಾವ ಸಚಿವ ಯಾರ ಪರ ನಿಂತಿದ್ದಾರೆ, ಹೈಕಮಾಂಡ್ ಯಾರಿಗೆ ಬೆಂಬಲ ನೀಡ್ತಾ ಇದೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ, ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಈಗ 2 ಪ್ರಮುಖ ಬಣಗಳು ಸ್ಪಷ್ಟವಾಗಿ ರೂಪುಗೊಂಡಿವೆ. ಒಂದು ಅನುಭವ ಮತ್ತು ಜನಪ್ರಿಯತೆಯ ಬಲ ಹೊಂದಿರುವಂತಹ ಸಿದ್ದರಾಮಯ್ಯ ಬಣ ಅಂದ್ರೆ ಅಹಿಂದ ಬಣ, ಇನ್ನೊಂದು ಸಂಘಟನೆ ಮತ್ತು ಟ್ರಬಲ್ ಶೂಟರ್ ಇಮೇಜ್ ಹೊಂದಿರುವಂತಹ ಡಿಕೆ ಶಿವಕುಮಾರ್ ಬಣ ಅಂದ್ರೆ ಒಕ್ಕಲಿಗ ಸಂಘಟನೆ ಬಣ. ಈ ಇಬ್ಬರ ನಡುವಿನ ಅಧಿಕಾರದ ಹೋರಾಟವು ಸರ್ಕಾರದ ಸ್ಥಿರತೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಕೆಲ ಶಾಸಕರು ನಾಯಕತ್ವ ಬದಲಾವಣೆ ಆಗ್ಬೇಕು, ನಮಗೆ ಸರಿಯಾದ ಅನುದಾನ ಸಿಗ್ತಾ ಇಲ್ಲ, ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಪ್ರತಿಪಾದಿಸ್ತಾ ಇದ್ದಾರೆ. ಮತ್ತೊಂದೆಡೆ ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿಬೇಕು, ಅವರನ್ನ ಸುಖ ಸುಮ್ಮನೆ ಇಳಿಸುವುದು ಅಷ್ಟು ಸುಲಭವಲ್ಲ ಅಂತ ಗುಡುಕ್ತಿರುವಂತಹ ದೊಡ್ಡ ಗುಂಪು ಇದೆ. ಒಬ್ಬಿಬ್ಬರು ನಾಯಕರು ವಿರೋಧಿಸಿದ್ರೆ ಅದು ಸಾಧ್ಯವಾಗೋದಿಲ್ಲ ಎಂಬುದು ಸಿದ್ದರಾಮಯ್ಯ ಬೆಂಬಲಿಗರ ಸ್ಪಷ್ಟ ನಿಲುವಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಬಣ ಅಂದ್ರೆ ಅಹಿಂದ ಮತ್ತು ಅನುಭವಿಗಳ ಬೆಂಬಲ ನೋಡೋದಾದ್ರೆ ಸುಮಾರು 100ಕ್ಕೂ ಹೆಚ್ಚು ಶಾಸಕರು ಸಿದ್ದರಾಮಯ್ಯ ಪರವಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬಣವು ಪ್ರಸ್ತುತ ಶಾಸಕರ ಸಂಖ್ಯೆಗಳ ಬಲದಲ್ಲಿ ಸ್ಪಷ್ಟವಾಗಿ ಮುಂದಿದೆ. ರಾಜ್ಯಾದ್ಯಂತ ಬೆಳಗಾವಿಯ ಉತ್ತರದಿಂದ ಹಿಡಿದು ಕೋಲಾರದ ಪೂರ್ವದವರೆಗೆ, ಕಲಬುರಗಿಯ ಕಲ್ಯಾಣ ಕರ್ನಾಟಕದಿಂದ ಮೈಸೂರಿನ ಹಳೆ ಮೈಸೂರು ಭಾಗದವರೆಗೂ ಕೂಡ ಸಿದ್ದು ಪರ ಶಾಸಕರೇ ದಂಡೇ ಇದೆ. ಸುಮಾರು 50ರಿಂದ 100 ಶಾಸಕರು ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಸಂಪೂರ್ಣ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಅವರ ಜನಪ್ರಿಯತೆ ಮತ್ತು ರಾಜಕೀಯ ಚಾಣಾಕ್ಷತೆಯನ್ನ ತೋರಿಸುತ್ತೆ. ಹಾಗಾದ್ರೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಮುಖ ಶಾಸಕರು ಯಾರು ಅಂತ ನೋಡೋದಾದ್ರೆ, ಮೊದಲಿಗೆ ಉತ್ತರ ಕರ್ನಾಟಕದ ಕೋಟೆಯನ್ನು ನೋಡೋದಾದ್ರೆ ಚಿಕ್ಕೋಡಿಯ ಶಾಸಕ ಗಣೇಶ್ ಹುಕ್ಕೇರಿ, ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್, ಬೆಳಗಾವಿಯ ಉತ್ತರದ ಆಸಿಫ್ ಸೇಠ್, ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್, ಮಹತೇಶ್ ಕೌಜಲಗಿ, ವಿಶ್ವಾಸ ವೈದ್ಯ, ಅಶೋಕ್ ಪಟ್ಟಣ, ಜೆಪಿ ಪಾಟೀಲ, ಭೀಮಸೇನ, HY ಮೇಟಿ, ವಿಜಯಾನಂದ ಕಶ್ಯಪ್ಪನವರ್, CS ನಾಡಗೌಡ, ವಿಠಲ ಕಟಗದೊಂಡಿ, ಯಶವಂತ ರಾಯಗೌಡ ಪಾಟೀಲ, ಅಶೋಕ ಮನಗೋಡಿ. ಇನ್ನು ಕಲ್ಯಾಣ ಕರ್ನಾಟಕದ ಹಿಡಿತವನ್ನು ನೋಡೋದಾದ್ರೆ NH ಕೋನರೆಡ್ಡಿ, ಪ್ರಸಾದ್ ಅಬ್ಬಯ್ಯ, GS ಪಾಟೀಲ, UB ಬಣಕರ್, MI ಪಾಟೀಲ್, ಡಾಕ್ಟರ್ ಅಜಯ್ ಸಿಂಗ್, ಅಲ್ಲಮ ಪ್ರಭು ಪಾಟೀಲ, BR ಪಾಟೀಲ್, ರಾಜ ವೆಂಕಟಪ್ಪ ನಾಯಕ, ಚೆನ್ನಾರೆಡ್ಡಿ ಪಾಟೀಲ್ ತಣ್ಣೂರು, ಹಂಪಯ್ಯ ನಾಯಕ, ಬಸನಗೌಡ ತುರ್ಬಿಯಾಳ, ಬಸವರಾಜ ರಾಯರೆಡ್ಡಿ, ಗಣೇಶ್ ಕಂಪ್ಲಿ, ರಾಘವೇಂದ್ರ ಹಿಟ್ನಾಳ್. ಇನ್ನು ಮಧ್ಯ ಮತ್ತು ದಕ್ಷಿಣ ಕರ್ನಾಟಕದ ಬೆಂಬಲವನ್ನು ನೋಡೋದಾದ್ರೆ MB ನಾಗರಾಜ, ನಾಗೇಂದ್ರ, ಭರತ್ ರೆಡ್ಡಿ, ಅನ್ನಪೂರ್ಣ ತುಕಾರಾಮ್, GH ಶ್ರೀನಿವಾಸ್, KS ಆನಂದ್, ಯಾಸಿರ್ ಅಹಮದ್ ಖಾನ್ ಪಠಾಣ್, T ರಘುಮೂರ್ತಿ, BG ಗೋವಿಂದಪ್ಪ, ಶಾಮನೂರು ಶಿವಶಂಕರಪ್ಪ, KS ಬಸವಂತಪ್ಪ, HV ಗವಿಯಪ್ಪ, NT ಶ್ರೀನಿವಾಸ್, HV ವೆಂಕಟೇಶ್, TB ಜಯಚಂದ್ರ, KM ಶಿವಲಿಂಗಯ್ಯ, NY ನಾರಾಯಣ ಸ್ವಾಮಿ, ರಿಜ್ವಾನ್ ಅರಸದ್, AR ಕೃಷ್ಣಮೂರ್ತಿ, ಗಣೇಶ್ ಪ್ರಸಾದ್, ಪುಟ್ಟರಂಗ ಶೆಟ್ಟಿ, D ರವಿಶಂಕರ್, ಅನಿಲ್ ಚಿಕ್ಕಮಾದು, ಪ್ರಿಯಾ ಕೃಷ್ಣ, BM ಕೃಷ್ಣ, BM ನರೇಂದ್ರ ಸ್ವಾಮಿ, S ಪುಣ್ಣ, ಕೊತ್ತನೂರು ಮಂಜುನಾಥ್. ಈ ಪಟ್ಟಿಯನ್ನ ಗಮನಿಸಿದ್ರೆ ದಕ್ಷಿಣದಿಂದ ಉತ್ತರಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಸಿದ್ದರಾಮಯ್ಯ ಅವರ ಹಿಡಿತ ಬಲವಾಗಿದೆ. ಅನುಭವಿಗಳು, ಹಿಂದಿನ ಮಂತ್ರಿಗಳು ಮತ್ತು ಅಹಿಂದ ವರ್ಗದ ಶಾಸಕರು ಅವರ ಹಿಂದೆ ಗಟ್ಟಿಯಾಗಿ ನಿಂತಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿದು ಸಂಘಟನೆಯ ಮೂಲಕ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಟ್ರಬಲ್ ಶೂಟರ್. ಇವರ ಹಿಂದೆ ಇರುವಂತಹ ಶಾಸಕರ ಬಲ ಕಡಿಮೆ ಅಂದಾಜು ಮಾಡುವಂತಿಲ್ಲ. ಸಿದ್ದರಾಮಯ್ಯ ಬಣದಷ್ಟು ದೊಡ್ಡ ಸಂಖ್ಯೆ ಇಲ್ಲದಾದ್ರೂ ಕೂಡ ಈ ಬಣದಲ್ಲಿರುವಂತಹ ಹಲವು ಶಾಸಕರು ಡಿಕೆಶಿ ಬೆನ್ನಿಗೆ ಬಲಿಷ್ಠವಾಗಿ ನಿಂತಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಡಿಕೆಶಿ ಅವರ ಹಿಡಿತ ಸ್ಪಷ್ಟವಾಗಿದೆ. ರಾಮನಗರ, ಮಂಡ್ಯ, ಕೊಡಗು, ಚಿಕ್ಕಮಗಳೂರಿನ ಜೊತೆಗೆ ಲಕ್ಷ್ಮಣ ಸವದಿಯಂತಹ ಘಟಾನುಘಟಿಗಳು ಡಿಕೆಶಿ ಅವರ ಜೊತೆಗಿರುವುದು ಗಮನಾರ್ಹವಾಗಿದೆ. ಸದ್ಯದ ಲೆಕ್ಕಾಚಾರದ ಪ್ರಕಾರ ಸುಮಾರು 30ರಿಂದ 35 ಶಾಸಕರು ಡಿಕೆಶಿ ಪರವಾಗಿ ನಿಂತಿದ್ದಾರೆ. ಅವರಲ್ಲಿ ಯುವ ನಾಯಕರು
ಮತ್ತು ಒಕ್ಕಲಿಗ ಸಮುದಾಯದ ಶಾಸಕರು ಹೆಚ್ಚಾಗಿ ಕಾಣಿಸ್ತಾರೆ. ಹಳೆ ಮೈಸೂರು ಭಾಗ ಮತ್ತು ಬೆಂಗಳೂರಿನ ಬಲವನ್ನು ನೋಡುವುದಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಎನ್.ಎ. ಹ್ಯಾರಿಸ್, ಎಸ್.ಸಿ. ಶ್ರೀನಿವಾಸ್, ಎಚ್.ಸಿ. ಬಾಲಕೃಷ್ಣ, ದರ್ಶನ್ ಧ್ರುವನಾರಾಯಣ, ಎ. ಹರೀಶ್ ಗೌಡ, ಇಕ್ಬಾಲ್ ಹುಸೇನ್, ಕದಲೂರು ಉದಯ್, ರವಿ ಗಾಣಿಗ, ಮಂತರ್ ಗೌಡ, ರಮೇಶ್ ಬಂಡಿ ಸಿದ್ದೇಗೌಡ, ಎಚ್.ಡಿ. ರಂಗನಾಥ್, ವಿ. ಶಿವಣ್ಣ. ಇನ್ನು ಉತ್ತರ ಮತ್ತು ಮಧ್ಯ ಕರ್ನಾಟಕದ ಪ್ರಮುಖರನ್ನು ನೋಡುವುದಾದ್ರೆ ಲಕ್ಷ್ಮಣ ಸವದಿ, ಸತೀಶ್ ಶೈಲ್, ಬೇಲೂರು ಗೋಪಾಲ ಸ್ವಾಮಿ, ಕೆ.ಬಿ. ಸಂಗಮೇಶ್, ಎ.ಆರ್. ಶ್ರೀನಿವಾಸ್, ಪ್ರಕಾಶ್ ಕೋಳಿವಾಡ, ಬಸವರಾಜ ಶಿವಗಂಗಾ, ರೇಜಿ ಶಾಂತಗೌಡ, ಶ್ರೀನಿವಾಸ್ ಮಾನೆ, ಅಶೋಕ್ ರಾಯ್, ಎಚ್.ಎಸ್. ಸುಬ್ಬಾರೆಡ್ಡಿ, ರಾಜೇಗೌಡ, ನಯನಾ ಮೋಟಮ್ಮ, ಎಚ್.ಡಿ. ತಮ್ಮಯ್ಯ, ಶರತ್ ಬಚ್ಚೇಗೌಡ, ಶ್ರೀನಿವಾಸಯ್ಯ, ಹಂಪನಗೌಡ ಬಾದರಾಳಿ, ಎಚ್.ವೈ. ಗೋಪಾಲ ಸ್ವಾಮಿ, ಭೀಮಣ್ಣ ನಾಯಕ. ಇನ್ನು ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ಇಬ್ಬರ ಬಣಗಳಿಗೂ ಕೂಡ ಸೇರಿದ ಒಂದು ನಿರ್ಣಾಯಕ ಶಾಸಕರ ಗುಂಪು ಇದೆ. ಅವರೇ ತಟಸ್ಥ ಬಣ ಅಥವಾ ಕಿಂಗ್ ಮೇಕರ್ಸ್ ಗಳು. ಇವರ ಸಂಖ್ಯೆ ಸಣ್ಣದಾಗಿದ್ರೂ ಕೂಡ ಅಂತಿಮ ರಾಜಕೀಯ ನಿರ್ಧಾರವು ಇವರು ಯಾವ ಕಡೆ ವಾಲ್ತಾರೆ ಎಂಬುದರ ಮೇಲೆ ನಿಂತಿದೆ. ಯಾವುದೇ ಬಣಕ್ಕೆ ಸ್ಪಷ್ಟವಾಗಿ ಬಹುಮತ ಇಲ್ಲದಿದ್ದಾಗ ಈ ಗುಂಪು ನಿರ್ಣಾಯಕ ಪಾತ್ರವನ್ನ ಕೂಡ ವಹಿಸುತ್ತೆ. ಹಾಗಾದ್ರೆ ತಟಸ್ಥವಾಗಿರುವಂತಹ ಪ್ರಮುಖ ಶಾಸಕರು ಯಾರು ಅಂತ ನೋಡೋದಾದ್ರೆ ವಿನಯ್ ಕುಲಕರ್ಣಿ, ಬಸನಗೌಡ ಗದ್ದಾಲ್, ಬಸವರಾಜ ಶಿವಣ್ಣವರ, ತನಿಜ್ ಫಾತಿಮಾ, ರಾಜು ಕಾಗೆ, ಆರ್.ವಿ. ದೇಶಪಾಂಡೆ, ಕೆ. ಷಡಾಕ್ಷರಿ, ಪ್ರದೀಪ್ ಈಶ್ವರ್, ಕೆ.ವೈ. ನಂಜೇಗೌಡ, ರೂಪಕಲಾ ಎಂ, ತನ್ವೀರ್ ಸೇಠ್, ಎ.ಸಿ. ವೀರೇಂದ್ರ. ಅದರಲ್ಲೂ ಗಮನಾರ್ಹವಾಗಿ ಸಿ.ಪಿ. ಯೋಗೇಶ್ವರ್ ರಂತಹ ಹಿರಿಯ ನಾಯಕರು ಕೂಡ ತಾತ್ಕಾಲಿಕವಾಗಿ ತಟಸ್ಥ ಸ್ಥಿತಿಯಲ್ಲಿದ್ದಾರೆ. ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಬಣವು ಶಾಸಕ ಬಲದಲ್ಲಿ ಸ್ಪಷ್ಟವಾಗಿ ಮುಂದಿದೆ. ಆದ್ರೆ ರಾಜಕೀಯದಲ್ಲಿ ಸಂಖ್ಯೆಗಳು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬದಲಾಗಬಹುದು. ಹೈಕಮಾಂಡ್ ನ ಒಂದು ಸೂಚನೆ ಇಡೀ ಚಿತ್ರಣವನ್ನೇ ಬದಲಾಯಿಸಬಹುದು. ಇನ್ನು ಸಚಿವ ಸಂಪುಟದ ಲೆಕ್ಕಾಚಾರವನ್ನ ನೋಡಿದ್ರೆ ಅಧಿಕಾರದ ಹಿಡಿತ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಶಾಸಕರ ಬೆಂಬಲದಂತೆ ಸಚಿವರ ಬೆಂಬಲವೂ ಕೂಡ ಮುಖ್ಯಮಂತ್ರಿಗಳ ಪರವಾಗಿಯೇ ಸಾಮಾನ್ಯವಾಗಿದೆ. ಎಲ್ಲೂ ಕೂಡ ಸಿದ್ದರಾಮಯ್ಯ ಬಣದ ಬಲ ಹೆಚ್ಚಾಗಿದೆ. ಇನ್ನು ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಪಾಳೆಯದ್ದೇ ಸಿಂಹಪಾಲು ಅಂತ ಹೇಳಬಹುದು. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ನಲ್ಲಿ ಅವರ ಆಪ್ತರು ಮತ್ತು ಅನುಭವಿ ಸಚಿವರ ದೊಡ್ಡ ದಂಡೆ ಇದೆ. ಅದರಲ್ಲಿ ಪ್ರಮುಖ ಸಚಿವರು ಬೈರತಿ ಸುರೇಶ್, ಕೃಷ್ಣ ಬೈರೇಗೌಡ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಕೆ.ಜೆ. ಜಾರ್ಜ್, ದಿನೇಶ್ ಗುಂಡೂರಾವ್, ಕೆ.ಎನ್. ರಾಜಣ್ಣ, ಡಾಕ್ಟರ್ ಜಿ. ಪರಮೇಶ್ವರ್, ಎಸ್.ಎಸ್. ಮಲ್ಲಿಕಾರ್ಜುನ, ಡಾಕ್ಟರ್ ಎಂ.ಸಿ. ಸುಧಾಕರ್, ಕೆ. ವೆಂಕಟೇಶ್, ರಹೀಂ ಖಾನ್, ಶಿವರಾಜ್ ತಂಗಡಗಿ, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಆರ್.ಬಿ. ತಿಮ್ಮಾಪುರ, ಸಂತೋಷ್ ಲಾಡ್, ಎಂ.ಬಿ. ಪಾಟೀಲ್. ಈ ಪಟ್ಟಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಂಪುಟದ ಬಹುತೇಕ ನಿರ್ಣಾಯಕ ಖಾತೆಗಳು ಮತ್ತು ಹಿರಿಯ ಸಚಿವರು ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿರುವುದು ಗೋಚರವಾಗುತ್ತೆ. ಇನ್ನು ಡಿಕೆಶಿ ಬಣದಲ್ಲಿರುವಂತಹ ಸಚಿವರನ್ನು ನೋಡೋದಾದ್ರೆ ಅವರ ಪರವಾಗಿ ಕೇವಲ 6 ಜನ ಸಚಿವರು ಮಾತ್ರ ಇದ್ದಾರೆ. ಡಿಕೆಶಿ ಪರವಾಗಿ ಸಚಿವ ಸಂಪುಟದಲ್ಲಿ ಕಡಿಮೆ ಇದ್ರೂ ಕೂಡ ಅವರ ನಿಷ್ಠಾವಂತರು ಮತ್ತು ಪ್ರಮುಖ ಸಮುದಾಯದ ನಾಯಕರು ಜೊತೆಗಿದ್ದಾರೆ. ಅದರಲ್ಲಿ ಪ್ರಮುಖ ಸಚಿವರನ್ನ ನೋಡೋದಾದ್ರೆ ಡಿ. ಸುಧಾಕರ್, ಮಧು ಬಂಗಾರಪ್ಪ, ಮಂಕಳ ವೈದ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲ್, ಚೆಲುವನಾರಾಯಣ ಸ್ವಾಮಿ. ಇನ್ನು ತಟಸ್ಥ ಸಚಿವರ ಗುಂಪು ಕೂಡ ಇದ್ದು ಅದರಲ್ಲಿ 7 ಜನ ಇದ್ದಾರೆ. ಇವರು ಇಬ್ಬರು ನಾಯಕರಿಂದಲೂ ಕೂಡ ಸಮಾನಾಂತರ ಕಾಯ್ದುಕೊಳ್ಳುವ ಮೂಲಕ ಹೈಕಮಾಂಡ್ ಸೂಚನೆಗಾಗಿ ಕಾಯ್ತಾ ಇದ್ದಾರೆ. ಅವರಲ್ಲಿ ಪ್ರಮುಖರು ಪ್ರಿಯಾಂಕ್ ಖರ್ಗೆ, ಎಚ್.ಕೆ. ಪಾಟೀಲ್, ಎಚ್. ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಶರಣಬಸಪ್ಪ ಗೌಡ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ಬೋಸರಾಜು. ಒಟ್ಟಾರೆಯಾಗಿ ಸಚಿವ ಸಂಪುಟ ಲೆಕ್ಕಾಚಾರದಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರ ಹಿಡಿತ ಸ್ಪಷ್ಟ ಮತ್ತು ಪ್ರಬಲವಾಗಿದೆ. ಇದು ಸಿಎಂ ಸ್ಥಾನದಲ್ಲಿ ಅವರ ಸ್ಥಾನವನ್ನ ಗಟ್ಟಿ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸುತ್ತೆ. ಒಟ್ಟಾರೆಯಾಗಿ ಈ ನಂಬರ್ ಗೇಮ್ ನ ಅಂತಿಮ ಫಲಿತಾಂಶವೇನು? ಶಾಸಕರು ಮತ್ತು ಸಚಿವರ ಸಂಖ್ಯಾಬಲವು ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟವಾದ ಮುನ್ನಡೆಯನ್ನ ನೀಡಿದೆ. ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ ಅಂತ ಘೋಷಿಸುವ ಮೂಲಕ ಹೈಕಮಾಂಡ್ಗೆ ನಾಯಕತ್ವ ಬದಲಾವಣೆಗೆ ಕೈ ಹಾಕಬೇಡಿ ಎಂಬಂತಹ ಸ್ಪಷ್ಟ ಮತ್ತು ಬಲವಾದ ಸಂದೇಶವನ್ನು ರವಾನಿಸಿದ್ದಾರೆ. ಮತ್ತೊಂದೆಡೆ ಡಿ.ಕೆ. ಶಿವಕುಮಾರ್ ಪ್ರಸ್ತುತ ಸೈಲೆಂಟ್ ಆಗಿದ್ದು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಅವರ ನಡೆ ರಾಜಕೀಯವಾಗಿ ಬಹಳ ಮುಖ್ಯ. ಅವರು ರಾಜೀನಾಮೆ ಕೊಟ್ಟು ಹೊರ ಬರ್ತಾರಾ ಅಥವಾ ಪಕ್ಷದ ಸಂಘಟನೆ ಮೇಲೆ ಹಿಡಿತ ಸಾಧಿಸಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ತಾರಾ? ಈಗಾಗಲೇ ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಇಡೀ ವಿವಾದದ ಅಂತಿಮ ನಿರ್ಧಾರವು ದೆಹಲಿಯ ಹೈಕಮಾಂಡ್ ನ ತೀರ್ಮಾನವೇ ಅಂತಿಮವಾಗಲಿದೆ. ಸಿದ್ದರಾಮಯ್ಯ ಅವರು ತಮ್ಮ ಬಲವನ್ನು ಪ್ರದರ್ಶಿಸಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಸಂಘಟನಾ ಸಾಮರ್ಥ್ಯ, ಆರ್ಥಿಕ ಬಲ ಮತ್ತು ಹೈಕಮಾಂಡ್ ನೊಂದಿಗಿನ ಅವರ ಸಂಬಂಧವನ್ನ ಕಡೆಗಣಿಸುವಂತಿಲ್ಲ. ಹೈಕಮಾಂಡ್ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಅಸ್ಥಿರತೆಯನ್ನ ಬಯಸುವುದಿಲ್ಲ. ಹೀಗಾಗಿ ಡಿಕೆಶಿ ಅವರು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಹೆಚ್ಚಿನ ಅಧಿಕಾರ ಮತ್ತು ಇನ್ಯಾವುದೇ ಮಹತ್ವದ ಭರವಸೆಯನ್ನು ನೀಡುವ ಸಾಧ್ಯತೆ ಕೂಡ ಇದೆ. ಸೊ ಈ ರಾಜಕೀಯ ಜಿದ್ದಾಜಿದ್ದಿ ಮುಂಬರುವ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತದೆ? ಕರ್ನಾಟಕದ ಕಾಂಗ್ರೆಸ್ ರಾಜಕೀಯದಲ್ಲಿ ಇನ್ನಷ್ಟು ನಾಟಕೀಯ ತಿರುವುಗಳು ಕೂಡ ಎದುರಾಗಲಿದೆ. ಇದಕ್ಕಾಗಿ ಇಡೀ ರಾಜ್ಯ ರಾಜಕಾರಣವೇ ಕುತೂಹಲದಿಂದ ಕಾಯ್ತಾ ಇದೆ. ಸೊ ನಿಮ್ಮ ಪ್ರಕಾರ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಆಗ್ಬೇಕಾ? ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿಬೇಕಾ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಸಿಗಬೇಕಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.